ತುಮಕೂರು ನಗರದ ದೇವರಾಯ ಪಟ್ಟಣದಲ್ಲಿರುವ ಶ್ರೀ ಶಾರದಾ ಟ್ರಸ್ಟ್ ವೃದ್ಧಾಶ್ರಮದಲ್ಲಿ ಕರ್ನಾಟಕ ರಾಜ್ಯ ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರರವರ 75ನೇ ವರ್ಷದ ಹುಟ್ಟುಹಬ್ಬವನ್ನು ವಯೋವೃದ್ಧರೊಂದಿಗೆ ಕೇಕ್ ಕತ್ತರಿಸಿ, ಸಿಹಿ ಹಂಚಿ, ಅವರೊಟ್ಟಿಗೆ ಊಟವನ್ನು ಮಾಡುವುದರ ಮೂಲಕ ಪರಮೇಶ್ವರ ಅಭಿಮಾನಿ ಬಳಗದವರು ವಿಶೇಷವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಜಿಲ್ಲಾಧ್ಯಕ್ಷರಾದ ಎನ್.ಕೆ. ನಿಧಿಕುಮಾರ್ ಮಾತನಾಡುತ್ತಾ ಡಾಕ್ಟರ್ ಜಿ. ಪರಮೇಶ್ವರ್ ರವರು 74 ವಸಂತಗಳನ್ನು ಪೂರೈಸಿ ಇದೀಗ 75ನೇ ವಸಂತಕ್ಕೆ ಕಾಲಿಡುತ್ತಿರುವ ಈ ಶುಭ ಗಳಿಗೆಯಲ್ಲಿ ಅವರು ಈ ಬಾರಿ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳುವುದಿಲ್ಲ ಎಂಬ ಸಂದೇಶವನ್ನು ಹಂಚಿಕೊಂಡಿದ್ದಾರೆ. ಆದರೂ ಅವರ ಅಪಾರ ಅಭಿಮಾನಿ ಬಳಗದವರಾದ ನಮ್ಮಗಳಿಗೆ ಮನಸ್ಸು ತಡೆಯಲಾರದೆ ಅವರ ಹುಟ್ಟು ಹಬ್ಬವನ್ನು ವೃದ್ಧರೊಟ್ಟಿಗೆ ಆಚರಿಸುವುದರ ಮೂಲಕ ಅವರ ಆದರ್ಶಗಳನ್ನು ಪಾಲಿಸುತ್ತಿದ್ದೇವೆ ಎಂದು ತಿಳಿಸಿದರು. ಖ್ಯಾತ ಹರಿಕಥಾ ವಿದ್ವಾನರಾದ ಡಾಕ್ಟರ್ ಲಕ್ಷ್ಮಣ್ ದಾಸ್ ರವರು ಮಾತನಾಡಿ ಡಾಕ್ಟರ್ ಜಿ. ಪರಮೇಶ್ವರ್ ರವರಿಗೆ ಯಾವುದೇ ಆಡಂಬರ, ಹಾರ, ತುರಾಯಿ ಇಷ್ಟವಾಗುವುದಿಲ್ಲ. ಅವರು ಎಂದಿಗೂ ಸರಳ, ಸಜ್ಜನಿಕೆಯ ರಾಜಕಾರಣಿ ಮಾತ್ರವಷ್ಟೇ ಅಲ್ಲ, ವ್ಯಕ್ತಿತ್ವ ಮತ್ತು ಮನಸ್ಸು ಉಳ್ಳವರು ಸಹ ಆಗಿರುವುದರಿಂದಲೇ ಅವರನ್ನು ರಾಜಕೀಯ ಸವ್ಯಸಾಚಿ ಎಂದು ಕರೆಯಲಾಗುತ್ತದೆ. ಇಂದು ಅವರ ಹುಟ್ಟುಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಿಸುತ್ತಿರುವುದು ಬಹಳ ಸಂತಸಕರ ವಿಷಯದ ಜೊತೆಗೆ ಅವರ ಮನಸ್ಸಿಗೂ ಒಪ್ಪುವಂತಹ ಕೆಲಸವನ್ನು ನಾವು ಇಂದು ಮಾಡುತ್ತಿದ್ದೇವೆ. ಇದನ್ನೇ ಇನ್ಮುಂದೆಯೂ ಪಾಲಿಸಿಕೊಂಡು ಹೋಗುತ್ತೇವೆಂದು ತಿಳಿಸಿದರು. ನಂತರ ತುಮಕೂರು ಗ್ರಾಮಾಂತರ ಕಾಂಗ್ರೆಸ್ ಮುಖಂಡರಾದ ಆಗಲಕೋಟೆ ನರಸಿಂಹರಾಜು ಮಾತನಾಡುತ್ತಾ ನಮ್ಮ ಪರಮೇಶ್ವರ್ ಸಾಹೇಬರಿಗೆ ತಮ್ಮ ಹುಟ್ಟುಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಿಸಿಕೊಳ್ಳಲು ಇಷ್ಟವಿಲ್ಲ. ಆದರೂ ಅವರ ಅಪಾರ ಅಭಿಮಾನಿ ಬಳಗದವರು ವಿಶೇಷವಾಗಿ ಆಯೋಜನೆ ಮಾಡಿ ಆಚರಿಸಿಕೊಳ್ಳಲು ದುಂಬಾಲು ಬೀಳುತ್ತಾರೆ. ಅವರುಗಳ ಒತ್ತಾಸೆಯ ಮೇರೆಗೆ ಅವರು ಪ್ರತಿ ವರ್ಷ ನಮ್ಮೊಟ್ಟಿಗೆ ಆಚರಿಸಿಕೊಳ್ಳುತ್ತಿದ್ದರು. ಆದರೆ ಈ ಬಾರಿ ನಮ್ಮ ರಾಜ್ಯದಲ್ಲಿ ಮಳೆಯ ಅಭಾವದಿಂದಾಗಿ ಬರಗಾಲ ಉಂಟಾಗಿರುವುದರ ಪ್ರಯುಕ್ತ ಅವರು ಯಾರಿಗೂ ಮುಕ್ತವಾಗಿ ಸಿಗಬಾರದೆಂದು ನಿರ್ಧಾರ ಮಾಡಿ ಹೊರ ದೇಶಕ್ಕೆ ಹೋಗಿದ್ದಾರೆ. ಹೋಗುವ ಮುಂಚಿತವಾಗಿ ತಮ್ಮ ಅಪಾರ ಅಭಿಮಾನಿಗಳಿಗೂ ಈ ಬಾರಿ ಯಾವುದೇ ಕಾರಣಕ್ಕೂ ಹುಟ್ಟುಹಬ್ಬ ಆಚರಣೆಯನ್ನು ಮಾಡಬೇಡಿ ಎಂಬ ಕಿವಿ ಮಾತು ಸಹ ಹೇಳಿದ್ದರು. ಆದರೆ ನಮ್ಮಗಳ ಮನಸ್ಸು ತಾಳಲಾರದೆ ಈ ಒಂದು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಲಾಯಿತು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎನ್.ಕೆ. ನಿಧಿಕುಮಾರ್, ಖ್ಯಾತ ಹರಿಕಥೆ ವಿದ್ವಾಂಸರಾದ ಡಾಕ್ಟರ್ ಲಕ್ಷ್ಮಣ್ ದಾಸ್, ತುಮಕೂರು ಗ್ರಾಮಾಂತರ ಕಾಂಗ್ರೆಸ್ ಅಭ್ಯರ್ಥಿಯಾದ ಆಗಲಕೋಟೆ ನರಸಿಂಹರಾಜ್, ವಕೀಲರಾದ ರಜನಿಕಾಂತ್, ತುಮಕೂರು ಜಿಲ್ಲಾ ಅಟ್ರಾಸಿಟಿ ಕಮಿಟಿ ಸದಸ್ಯರಾದ ಕೆ. ಗೋವಿಂದರಾಜ್, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಇಂದ್ರು ಕುಮಾರ್ ಡಿಕೆ, ಮುಖಂಡರುಗಳಾದ ಕೆಸ್ತೂರು ನರಸಿಂಹಮೂರ್ತಿ, ಟೈಲರ್ ಜಗದೀಶ್, ರಾಮಾಂಜನೇಯ ನಾಯಕ್, ಪ್ರಕಾಶ್, ಹನುಮನರಸಯ್ಯ, ಮಾರ್ಕೆಟ್ ಮಣ್ಣೆಪ್ಪ, ನಿರ್ವಾಣಿ ಲೇಔಟ್ ವಿಜಿ ಹಾಗೂ ಶ್ರೀ ಶಾರದಾಂಬ ಟ್ರಸ್ಟ್ ವೃದ್ಧಾಶ್ರಮದ ಅಧ್ಯಕ್ಷರಾದ ಯಶೋಧ ಆರ್.ಪಿ, ವರುಣ್ ರಾಜ್, ಜಿ. ಭವ್ಯ, ಎಸ್. ಸೋಮಸುಂದರ್, ಪ್ರಶಾಂತ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ. ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನು ಡಾಕ್ಟರ್ ಜಿ. ಪರಮೇಶ್ವರ ಅವರ ಹುಟ್ಟುಹಬ್ಬವನ್ನು ಈ ಶಾರದಾಂಬ ಟ್ರಸ್ಟ್ನಲ್ಲಿ ನಮ್ಮ ಅಜ್ಜಿ ತಾತಂದಿರ ಸಮ್ಮುಖದಲ್ಲಿ ಅವರ ಆಶೀರ್ವಾದ ಅತ್ಯಗತ್ಯ. ಹಾಗಾಗಿ ಡಾಕ್ಟರ್ ಜಿ. ಪರಮೇಶ್ವರ ಅವರ ಆಶೀರ್ವಾದಕ್ಕೋಸ್ಕರ ಈ ಹುಟ್ಟುಹಬ್ಬ ಸರಳತೆಯಾಗಿ ಅರ್ಥಪೂರ್ವಕವಾಗಿ ಈ ಹುಟ್ಟುಹಬ್ಬವನ್ನು ಈ ದಿನ ಶಾರದಾಂಬ ಟ್ರಸ್ಟ್ನಲ್ಲಿ ಆಚರಿಸ್ತಾ ಇದ್ದೀವಿ. ಇದು ಯಾವುದೇ ವಿಜೃಂಭಣೆ ಇಲ್ಲ, ಇದಕ್ಕೆ ಯಾವುದೇ ರಾಜಕೀಯ ಸ್ವರೂಪ ಇಲ್ಲ. ನಮ್ಮೆಲ್ಲರ ಅಭಿಮಾನ, ನಮ್ಮೆಲ್ಲರ ಯಾಕೆಂದರೆ ಅವರು ತುಮಕೂರಿಗೆ ನೀಡಿರುವಂಥ ಕೊಡುಗೆ ಅಪಾರ. ನಾವಾಗಲಿ ನಮ್ಮ ಮಕ್ಕಳಾಗಲಿ ಎಲ್ಲ ಅವರ ವಿದ್ಯಾಸಂಸ್ಥೆಯಲ್ಲೇ ಓದಿ ಮುಂದೆ ಬಂದಿರೋದು. ಅಂಥ ಗಣ್ಯ ವ್ಯಕ್ತಿಗಳನ್ನ ಇವತ್ತು ನಮ್ಮ ಆಶ್ರಮದಲ್ಲಿ ಗುರುತಿಸಿ ಅವರ ಹುಟ್ಟುಹಬ್ಬ ಮಾಡ್ತಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಿ ನನ್ನ ಎರಡು ಮಾತನ್ನ ಈ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಮುಗಿಸ್ತಾ ಇದ್ದೀನಿ. ಈ ಬಳಗ ಡಾಕ್ಟರ್ ಜಿ. ಪರಮೇಶ್ವರ್ ಸವ್ಯಸಾಚಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರ ಹುಟ್ಟುಹಬ್ಬ ಈ 75 ವಸಂತಗಳನ್ನು ಕಂಡಿರೋ ಆ ಅದ್ಭುತವಾದ ಶಕ್ತಿ ಸಂಕೇತವಾದಂಥ ಡಾಕ್ಟರ್ ಜಿ. ಪರಮೇಶ್ವರ್ ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಇದೊಂದು ಸಾರ್ಥಕ ಕ್ಷಣಗಳು ಅಂತ ನಾವು ಭಾವಿಸ್ತೇವೆ. ನಾವೆಲ್ಲ ಸೇರಿ ಅವರ ಅಭಿಮಾನಿ ಬಳಗ ಇದೆ, ಬಹಳ ದೊಡ್ಡ ಬಳಗ ಇದೆ ಇದು. ಎಲ್ಲರೂ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ವಿದ್ಯಾರ್ಥಿಗಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರೂ ಸೇರಿ ಇಲ್ಲಿ ಅವರ ದಿವ್ಯ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಹುಟ್ಟುಹಬ್ಬ ಎಲ್ಲರಿಗೂ ಏನು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ. ಪರಮೇಶ್ವರ್ ಸಾಹೇಬರವರ ಇವತ್ತು ಏನು 75ನೇ ವರ್ಷದ ಹುಟ್ಟುಹಬ್ಬವನ್ನು ಏನು ಇವತ್ತು ನಾವು ಡಾಕ್ಟರ್ ಜಿ. ಪರಮೇಶ್ವರ್ ಅಭಿಮಾನಿ ಬಳಗದಿಂದ ಇವತ್ತೆಲ್ಲ ಸೇರಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಏನು ನಮ್ಮ ಶಾರದಾ ಟ್ರಸ್ಟ್ ಏನು ವೃದ್ಧಾಶ್ರಮದಲ್ಲಿ
ಇವತ್ತು ಅವರ ಹುಟ್ಟುಹಬ್ಬವನ್ನು ಸಾಂಕೇತಿಕವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆಚರಣೆ ಮಾಡೋ ಉದ್ದೇಶ ಇಷ್ಟೇ, ಏನು ಸಾಹೇಬರು ಈಗಿನ ಪರಿಸ್ಥಿತಿಯನ್ನ ಅನುಗುಣವಾಗಿ ಏನು ಇವತ್ತು ಬರ ಪರಿಸ್ಥಿತಿ ಇರೋದ್ರಿಂದ ನನ್ನ ಹುಟ್ಟುಹಬ್ಬವನ್ನು ಯಾವುದೇ ರೀತಿ ಆಡಂಬರ ಮಾಡದೇ ಇರಬೇಕಂತ ಸಾಹೇಬರು ಅವರು ಹೇಳಿಕೆ ಕೊಟ್ಟಿದ್ರು. ಅವರ ಹೇಳಿಕೆ ಇದರಲ್ಲೂ ಸಹ ನಾವು ಅವರ ಅಭಿಮಾನಪೂರ್ವಕವಾಗಿ ನಮ್ಮ ತುಮಕೂರು ಜಿಲ್ಲೆಯ ಹೆಮ್ಮೆಯ ಪುತ್ರ ವರಪುತ್ರ ಅಂತ ಹೇಳುವ ಸಾಹೇಬರು ಅಂತ ವ್ಯಕ್ತಿನ ಇವತ್ತು ನಾವು ತುಮಕೂರು ಜನತೆ ಪಡೆದಿರೋದು ನಮ್ಮೆಲ್ಲರ ಸುಪುಣ್ಯ. ಅಂತ ನಾಯಕ ಇವತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಅವರ ಉನ್ನತ ಸ್ಥಾನಮಾನಕ್ಕೆ ಸಿಗಲಿ ಅಂತ ಆಶಿಸುತ್ತಾ, ಏನು ನಮ್ಮ ಹಿರಿಯ ಏನು ಶಾರದಾ ಟ್ರಸ್ಟ್ ಏನು ನಮ್ಮ ಹಿರಿಯವರೆಲ್ಲ ಏನು ಇಲ್ಲಿದ್ದರೋ ಹಿರಿಯರ ಆಶೀರ್ವಾದ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಅವರ ಆಶೀರ್ವಾದನೂ ಸಹ ಎಲ್ಲರಿಗೂ ಬೇಕಾಗುತ್ತೆ. ಅವರ ಆಶೀರ್ವಾದದಿಂದ ಇವತ್ತು 75 ವರ್ಷ ವಸಂತಗಳ ತುಂಬಿದಿಂದ 106 ವರ್ಷ ಅವರು ಹೀಗೆ ದೇವರು ಅವರಿಗೆ ಆರೋಗ್ಯ ಎಲ್ಲ ಸಕಲ ರೀತಿ ಏನು ಸರ್ಕಾರಿ ಸೇವೆಯನ್ನು ಸಲ್ಲಿಸುವುದರ ಮೂಲಕ ಅವರಿರ್ತಕ್ಕಂಥ ಉನ್ನತ ಸ್ಥಾನಮಾನವನ್ನು ಪಡೀಲಿ, ಅವ್ರಿನ್ನ ಉನ್ನತ ಮಟ್ಟಕ್ಕೆ ಏರಲಿ ಅಂತ ಆಶಿಸುತ್ತಾ, ಇನ್ನು 106 ವರ್ಷ ಬದುಕಿ ಬಡ ಜನರ ಸಾಮಾನ್ಯ ಜನರ ಪ್ರತಿಯೊಬ್ಬರು ಎಲ್ಲರೂ ಒಪ್ಪುವಂತ ಒಬ್ಬ ಜನನಾಯಕ ಅಂತಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ನಾಯಕರು ನಮ್ಮ ರಾಜ್ಯದಲ್ಲಿ ನಮ್ಮ ತುಮಕೂರು ಜಿಲ್ಲೆ ಹುಟ್ಟಿರೋದು ಪುಣ್ಯ. ಅಂತ ನಾಯಕರು ಜಯಂತಿ ಮಾಡೋದು ನಮ್ಮೆಲ್ಲರ ಸೌಭಾಗ್ಯ. ಏನು ಸವ್ಯಸಾಚಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರ ಇವತ್ತೇನು ಹುಟ್ಟುಹಬ್ಬನ್ನ ನಾವೆಲ್ಲ ಸೇರಿ ಆಚರಣೆ ಮಾಡೋದ್ರ ಮೂಲಕ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ಬುದ್ಧರ ಅನ್ಯಾಯದಲ್ಲಿ ಏನು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ ಇವತ್ತು ಇಡೀ ರಾಜ್ಯದ ಚುಕ್ಕಾಣಿ ಹಿಡಿದು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡ್ತಿದ್ದಾರೆ. ಬಡವರಿಗೆ ಧ್ವನಿಯಾಗಿ, ನೊಂದಂತ ನಾಯಕರಿಗೆ ಧ್ವನಿಯಾಗಿ, ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬ ಕಟ್ಟ ಕಡೆಯ ಮನುಷ್ಯರಿಗೆ ಇವತ್ತು ಧ್ವನಿಯಾಗಿ ಇವತ್ತು ಮುಖ್ಯಮಂತ್ರಿಯಾಗಿ ಅವರ ಜವಾಬ್ದಾರಿಯನ್ನು ನಿರ್ವಹಿಸ್ತಿದ್ದಾರೆ. ಇನ್ನೂ ಹೆಚ್ಚು ಕಾಲ ಅವರು ಒಂದು ರಾಜ್ಯಭಾರ ಆಳುವಂತ ಒಬ್ಬ ನಾಯಕ ಆಗಲಿ ಅಂತ ನಾವು ಇನ್ನು ಮುಂದೆ ಅವ್ರನ್ನ ಆಶಿಸುತ್ತಾ, ಎಲ್ಲರ ಆಶೀರ್ವಾದದಿಂದ ಏನು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯದಾಗಲಿ ಅಂತ ನಾನು ಈ ಮೂಲಕ ಆಶಿಸುತ್ತೇನೆ. ಗೌರವಪೂರ್ವಕವಾಗಿ